ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೂಗೋಳಶಾಸ್ತ್ರದ ಅಧ್ಯಾಯ 11 ಆಗಿರ್ತಕ್ಕಂಥದ್ದು ಯಾವುದಂದ್ರೆ ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥ ಅಧ್ಯಾಯದ ಎಲಿಬಿಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮುಖ್ಯ ಪ್ರಶ್ನೆ 1 ಇಲ್ಲಿ ಭೂ ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಸೌರಮಂಡಲದಲ್ಲಿ ಭೂಮಿ ಎಷ್ಟನೇ ದೊಡ್ಡ ಗ್ರಹ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ 5ನೇ ದೊಡ್ಡ ಗ್ರಹ ಆಗಿರ್ತದೆ. ಓಕೆ, ಇನ್ನು 2ನೇ ಪ್ರಶ್ನೆ ಅತಿ ದೊಡ್ಡ ಸಾಗರ ಯಾವುದು ಅಂತೇಳಿ ಪೆಸಿಫಿಕ್ ಸಾಗರ ಇಲ್ಲಿ ಉತ್ತರ ಆಗ್ತದೆ. ಅದೇ ರೀತಿ 3ನೇ ಪ್ರಶ್ನೆ ದಕ್ಷಿಣ ಗೋಳಾರ್ಧದಲ್ಲಿನ ಜಲರಾಶಿಯ ಪ್ರಮಾಣ ಎಷ್ಟಿದೆ ಅಂತೇಳಿ ಕೇಳಿದ್ದಾರೆ. 81% ಏನದಂತಂದರೆ ಇಲ್ಲಿ ಜಲರಾಶಿ ಅಂತಕ್ಕಂಥದ್ದು ಕಂಡುಬರ್ತದೆ. ಅದೇ ರೀತಿ 4ನೇ ಪ್ರಶ್ನೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವ ಭೂಮಿಯ ಮೇಲಿನ ದೂರ ಅಂತೇಳಿ 110.4 ಕಿಲೋಮೀಟರ್ನಷ್ಟು ಇರತಕ್ಕಂಥ ಒಂದು ದೂರ. ಇನ್ನು ಅದೇ ರೀತಿ 5ನೇ ಪ್ರಶ್ನೆ ಗ್ರೀನ್ವಿಚ್ ಮೇಲೆ ಹಾದು ಹೋಗಿರುವ ಪ್ರಧಾನ ರೇಖಾಂಶ ಅಂತಕ್ಕಂಥದ್ದಿದೆ. ಅದು ಯಾವುದಂದ್ರೆ 0 ಡಿಗ್ರಿ ರೇಖಾಂಶ ಅಂತೇಳಿ ನೋಡ್ತೀವಿ. ಇನ್ನು 6ನೇ ಪ್ರಶ್ನೆ ಭಾರತದ ಪ್ರಮಾಣಿತ ವೇಳೆ ಗ್ರೀನ್ವಿಚ್ ವೇಳೆಗಿಂತ ಎಷ್ಟು ಸಮಯ ಮುಂದಿರುತ್ತದೆ ಅಂತೇಳಿ ಆಪ್ಷನ್ ಸಿ ಉತ್ತರ ಆಗ್ತದೆ. 5 ಗಂಟೆ 30 ನಿಮಿಷಗಳ ಕಾಲ ಮುಂದಿರುತ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ 1 ಅಂಕದ ಪ್ರಶ್ನೆಗಳು ನೋಡ್ಬೋದು. ಅಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಭೂಮಿಯ ವ್ಯಾಸವು ಸೂರ್ಯನಿಗಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ ಅಂತೇಳಿ 107 ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಅದೇ ರೀತಿ ಭೂಮಿಯ ಮೇಲೆ ಶೇಕಡ ಎಷ್ಟು ಭಾಗ ನೀರು ಆವರಿಸಿದೆ ಅಂತೇಳಿ ಶೇಕಡ ನೋಡಿದಾಗ ಶೇಕಡ 70.78 78 ಅಂತೇಳಿ ಕರಿತೀವಿ. ಅಷ್ಟು ಏನಂತಂದ್ರೆ ನೀರು ಆವರಿಸಿರ್ತಕ್ಕಂಥದ್ದು. ಇನ್ನು ಭೂಭಾಗವನ್ನು ಎಷ್ಟು ಖಂಡಗಳಾಗಿ ವಿಂಗಡಿಸಲಾಗಿದೆ ಅಂತೇಳಿ 7 ಖಂಡಗಳು ಅಂತೇಳಿ. ಅದೇ ರೀತಿ ಭೂಮಿಯ ಮೇಲಿನ ಅತಿ ಚಿಕ್ಕ ಸಾಗರ ಯಾವುದು ಅಂತೇಳಿ ಆರ್ಕ್ಟಿಕ್ ಸಾಗರ ಅಂತೇಳಿ ಕರಿತೀವಿ. ಓಕೆ, ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳೆ ಅಂತೇಳಿ ಏಕೆ ಕರೀತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಏಕೆ ಅಂತಂದ್ರೆ ಶೇಕಡ 81% ಭಾಗ ಏನಾದಪ್ಪ ಅಂತಂದ್ರೆ ಜಲರಾಶಿಯಿಂದ ಕೂಡಿದ. ಆ ಕಾರಣಕ್ಕಾಗಿ ಇಲ್ಲಿ ಜಲಪ್ರಧಾನ ಗೋಳ ಅಂತೇಳಿ ದಕ್ಷಿಣ ಅರ್ಧ ಗೋಳವನ್ನು ಕರಿತೀವಿ. 6ನೇ ಪ್ರಶ್ನೆ ಭೂಮಿಯು ತನ್ನ ಅಕ್ಷದ ಸುತ್ತ ಒಂದು ಸುತ್ತ ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತೇಳಿ 24 ಗಂಟೆ ಅಂತೇಳಿ ಬರೀಬಹುದು. ಓಕೆ, ಇನ್ನು 7ನೇ ಪ್ರಶ್ನೆ ರಷ್ಯಾ ಎಷ್ಟು ವೇಳಾ ವಲಯಗಳನ್ನು ಹೊಂದಿದೆ ಅಂತೇಳಿ 11 ವೇಳಾ ವಲಯಗಳನ್ನು ಹೊಂದಿರತಕ್ಕಂಥದ್ದು ರಾಷ್ಟ್ರ ಯಾವುದಂದ್ರೆ ರಷ್ಯಾ. ಓಕೆ, ಇನ್ನು 8ನೇ ಪ್ರಶ್ನೆ ಭಾರತದ ಪ್ರಮಾಣಿತ ವೇಳೆ ಯಾವ ರೇಖಾಂಶವನ್ನು ಆಧರಿಸಿದೆ ಅಂತೇಳಿ ಇಲ್ಲಿ ನೋಡ್ಬೋದು 82 ಪೂರ್ವ ರೇಖಾಂಶ ಅಂತೇಳಿ 82 ಡಿಗ್ರಿ ಪೂರ್ವ ರೇಖಾಂಶ ಅಂತೇಳಿ. ಓಕೆ, ಮುಖ್ಯ ಪ್ರಶ್ನೆ 3ರಲ್ಲಿ 2 ವಾಕ್ಯಗಳಲ್ಲಿ ಉತ್ತರ ನೋಡ್ಬೋದು, ಪ್ರಶ್ನೆಗಳನ್ನು ನೋಡ್ಬೋದು. ಇಲ್ಲಿ ಭೂಮಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತೇಳಿ ಮೊದಲೇದು ಯಾವುದಂದ್ರೆ ಜೀವಂತ ಗ್ರಹ ಅಂತೇಳಿ ಕರಿತೀವಿ, ಜಲಾವೃತ ಗ್ರಹ ಅಂತೇಳಿ ಕರಿತೀವಿ, ವಿಶಿಷ್ಟ ಗ್ರಹ ಅಂತೇಳಿ ಕರಿತೀವಿ, ಆಮೇಲೆ ನೀಲಿ ಗ್ರಹ ಅಂತೇಳಿ ಕರಿತೀವಿ. ಇವಿಷ್ಟು ಏನಂತಂದ್ರೆ ಭೂಮಿಗೆ ಇರ್ತಕ್ಕಂಥ ಹೆಸರುಗಳು. ಇನ್ನು 2ನೇ ಪ್ರಶ್ನೆ ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು ಅಂತೇಳಿ ಪ್ರಶ್ನೆಯನ್ನು ಇಲ್ಲಿ ನೋಡ್ಬೋದು. ಮೊದಲೇದಾಗಿ ಅಕ್ಷಾಂಶಗಳೆಂದರೆ ನೋಡೋಣ. ಇಲ್ಲಿ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು ಏನಂತೇಳಿ ಕರಿತೀವಿ ಅಂತಂದ್ರೆ ಅಕ್ಷಾಂಶ ಅಂತೇಳಿ ಕರಿತೀವಿ. ಇನ್ನು ಅದೇ ರೀತಿ ರೇಖಾಂಶಗಳು ಎಂದರೇನು ಅಂತೇಳಿ ನೋಡೋಣ. ಭೂಗೋಳದ ಮೇಲೆ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ದಕ್ಷಿಣವಾಗಿ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನ ಏನಂತೇಳಿ ಕರಿತೀವಿ ಅಂತಂದ್ರೆ ರೇಖಾಂಶಗಳಂತೇಳಿ ಕರಿತೀವಿ. ಇನ್ನು 3ನೇ ಪ್ರಶ್ನೆ ಪ್ರಮಾಣ ವೇಳೆ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಏಕರೂಪ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶ ವೇಳೆಯನ್ನಾಧರಿಸುತ್ತದೆ ಅಥವಾ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ಒಂದು ವೇಳೆಯಾಗಿರ್ತದೆ. ಈ ಒಂದು ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸಿರುವುದರಿಂದ ಇದನ್ನು ಏನಂತೇಳಿ ಕರಿತೀವಿ ಅಂತಂದರೆ ಪ್ರಮಾಣ ವೇಳೆ ಅಂತೇಳಿ ಕರಿತೀವಿ. ಇನ್ನು 4ನೇ ಪ್ರಶ್ನೆ ನೋಡೋದಾದ್ರೆ ಭೂಮಿಯು ಒಂದು ವಿಶಿಷ್ಟ ಗ್ರಹ ಏಕೆ ಅಂತೇಳಿ ಏಕೆ ಅಂತಂದಾಗ ಸೌರಯುಗದಲ್ಲಿ ಅಂತಂದ್ರೆ ಜೀವಿಗಳನ್ನು ಹೊಂದಿರತಕ್ಕಂಥ ಒಂದು ಏಕೈಕ ಗ್ರಹ ಯಾವುದಂದ್ರೆ ಭೂಮಿಯಾಗಿರ್ತದೆ. ಇನ್ನು ಎಲ್ಲ ಬಗೆಯ ಒಂದು ಜೀವಿಗಳಿಗೆ ವಾಸಸ್ಥಾನವಾಗಿರ್ತದೆ. ಅಷ್ಟೇ ಅಲ್ಲದೆ ಸಸ್ಯಗಳು ಪ್ರಾಣಿಗಳು ಕೂಡ ಇಲ್ಲಿ ಒಂದು ಉದಾಹರಣೆಗಾಗಿ ನೋಡ್ಬೋದು. ಇನ್ನು ಜೀವಿಗಳು ಏನಪ್ಪ ಅಂದರೆ ಇಲ್ಲಿ ಈ ಒಂದು ಭೂಮಿಯ ಮೇಲೆ ಕಂಡುಬರ್ತವೆ. ಇದಕ್ಕೆ ಕಾರಣ ಏನಂತಂದರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರತಕ್ಕಂಥ ಒಂದು ಅನುಕೂಲಕರ ವಾತಾವರಣ ಅಂತೇಳಿ ನೋಡ್ಬೋದು.
ಅಥವಾ ಅಂತರ ಅಂತೇಳಿ ನೋಡ್ಬೋದು. ಸೊ ಆದ್ದರಿಂದ ಭೂಮಿ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗ್ರಹ ಅಂತೇಳಿ ನಾವಿಲ್ಲಿ ಉತ್ತರವನ್ನು ಬರೀಬೋದು. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಬಂದಾಗ ಸೊ 6 ಅಂಕಿಗಳಲ್ಲಿ ಉತ್ತರವನ್ನು ಬರ್ತಕ್ಕಂಥ ಪ್ರಶ್ನೆಗಳು ಕಂಡು ಬರ್ತವೆ. ಅದರೊಳಗೆ ಮೊದಲೇ ಪ್ರಶ್ನೆ ಯಾವುದು ಅಂದ್ರೆ ಭೂಭಾಗದ ಮೇಲಿನ 7 ಖಂಡಗಳನ್ನು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ 7 ಖಂಡಗಳು ಯಾವುದಂದ್ರೆ ಸೊ ಮೊದಲಿದ ನೋಡ್ರಿ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಅಂಟಾರ್ಟಿಕಾ ಖಂಡ, ಯುರೋಪ್ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ ಅಂತೇಳಿ. ಸೊ ಟೋಟಲ್ ಆಗಿ 7 ಖಂಡಗಳು. ಸೊ ವಿಸ್ತೀರ್ಣವನ್ನು ಆಧರಿಸಿ ಏನಪ್ಪ ಅಂದ್ರೆ ಇಲ್ಲಿ ನೀಡಿರ್ತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ಗುರುತಿಸುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಭೂಮಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಗೋಳಾಕಾರವಾಗಿದೆ. ಸೊ ಆದ್ದರಿಂದ ಇಲ್ಲಿ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಸ್ವಲ್ಪ ಕಠಿಣವಾಗ್ತದೆ. ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ, ಸೊ ಅಂತರಗಳನ್ನು ಅಳೆಯಲು ಏನು ಮಾಡ್ತೀವಿ ಅಂತಂದ್ರೆ ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ರೇಖೆಗಳನ್ನು ಎಳೆಯಲಾಗ್ತದೆ. ಇನ್ನು ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆಯಲಾಗಿದೆ. ಸೊ ಇವುಗಳು ಏನಪ್ಪ ಅಂದ್ರೆ ಭೌಗೋಳಿಕ ನಿರ್ದೇಶಾಂಕಗಳಂತೇಳಿ ಕೂಡ ಕರಿತೀವಿ. ಓಕೆ, ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಅಂತೇಳಿ. ಸೊ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ 180 ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚದ ಪರ್ಯಟನೆ ಮಾಡುವವರು ಸೊ ತಮ್ಮ ಅನುಕೂಲಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ದಿನ ಮತ್ತು ದಿನಾಂಕವನ್ನು ಇಲ್ಲಿ ಸರಿದೂಗಿಸ್ಕೊಳ್ಬೇಕಾಗ್ತದೆ. ಸೊ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ಒಂದು 180 ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಸಹ ಕೆಲವು ಭೂಭಾಗಗಳು ಸೊ ತಪ್ಪಿಸಲು ಏನು ಮಾಡಲಾಗಿದೆ ಅಂತಂದ್ರೆ ಅಲ್ಲಲ್ಲಿ ಅಂಕುಡೊಂಕಾಗಿ ಈ ಒಂದು ರೇಖಾಂಶವನ್ನು ಇಡಲಾಗಿದೆ. ಸೊ ಈ ಒಂದು ಕಾಲ್ಪನಿಕ ರೇಖಾಂಶವನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಕರಿತೀವಿ, ಅಥವಾ ಅಂತಾರಾಷ್ಟ್ರೀಯ ದಿನರೇಖೆ ಅಂತೇಳಿ ಕೂಡ ಕರಿತೀವಿ. ಇನ್ನು ನಾಲ್ಕನೇ ಪ್ರಶ್ನೆ, ಸೊ ಪ್ರಮುಖ 7 ಅಕ್ಷಾಂಶಗಳನ್ನು ಹೆಸರಿಸಿ ಅಂತೇಳಿದ. ಸೊ ಪ್ರಮುಖ 7 ಅಕ್ಷಾಂಶಗಳು ಯಾವತ್ತಂದ್ರೆ ಮೊದಲೇದು 0 ಡಿಗ್ರಿ ಅಕ್ಷಾಂಶ. ಸೊ ಇದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. ಇನ್ನು ಅದೇ ರೀತಿ ಎರಡನೇದು 23.5 ಡಿಗ್ರಿ ಏನಂತಂದರೆ ಇಲ್ಲಿ ಉತ್ತರ ಅಕ್ಷಾಂಶ. ಸೊ ಅದನ್ನ ಏನಂತೇಳಿ ಕರಿತೀವಿ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಓಕೆ, ಈ ನೆಕ್ಸ್ಟು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಬಂದಾಗ ಅದನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಈ ನೆಕ್ಸ್ಟು 66.5 ಡಿಗ್ರಿ ಉತ್ತರ ಅಕ್ಷಾಂಶ. ಸೊ ಅದನ್ನು ಆರ್ಕ್ಟಿಕ್ ವೃತ್ತ ಅಂತೇಳಿ ಕೂಡ ಕರಿತೀವಿ. ಇನ್ನು ನೆಕ್ಸ್ಟು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಬಂದಾಗ ಸೊ ಅದನ್ನು ಅಂಟಾರ್ಟಿಕಾ ವೃತ್ತ ಅಂತೇಳಿ ಕರಿತೀವಿ. ಇನ್ನು 2 ಬರ್ತವೆ, ಅವು ಯಾವತ್ತಂದ್ರೆ 90 ಡಿಗ್ರಿ ಉತ್ತರ ಅಕ್ಷಾಂಶ, ಇದನ್ನು ಉತ್ತರ ಧ್ರುವ ಅಂತೇಳಿ ಕರಿತೀವಿ. ಇನ್ನು 90 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಇದು ದಕ್ಷಿಣ ಧ್ರುವ ಅಂತೇಳಿ ಕರಿತೀವಿ. ಸೊ ಇಷ್ಟು ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ 7 ಅಕ್ಷಾಂಶಗಳನ್ನು ನೋಡ್ಬೋದು. ಓಕೆ, ಇನ್ನು 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳಲ್ಲಿ ನೋಡ್ಬೋದು. ಸೊ ಅದರಲ್ಲಿ ಮೊದಲೇದು ಯಾವುದಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ಪ್ರದೇಶದ ವಾಯುಗುಣ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ, ಅದನ್ನು ಸಮರ್ಥಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳು ಸೂರ್ಯನ ಶಾಖವನ್ನು ಅಧಿಕವಾಗಿ ಪಡಿತಾವೆ. ಸೊ ಹಾಗಾಗಿ ಈ ಒಂದು ಭಾಗವನ್ನು ಏನಂತೇಳಿ ಕರಿತೀವಿ ಉಷ್ಣ ವಲಯ ಅಂತೇಳಿ ಪರಿಗಣನೆ ಮಾಡ್ತೀವಿ. ಇನ್ನು ಇಲ್ಲಿ ಉಷ್ಣಾಂಶ ಅಧಿಕವಾಗಿರ್ತದೆ. ಸೊ ಅದೇ ರೀತಿ ಏನಂತಂದ್ರೆ 23.5 ಡಿಗ್ರಿ ಇಂದ 66.5 ಡಿಗ್ರಿವರೆಗೆ ಏನಂತಂದ್ರೆ ಸೂರ್ಯನ ಶಾಖ ಅಂತಕ್ಕಂಥದ್ದು ಒಂದು ಉಷ್ಣವಾಗಿ ಪಡಿತಕ್ಕಂಥ ಒಂದು ಪ್ರದೇಶವಾಗಿರ್ತದೆ. ಇನ್ನು ಉತ್ತರ ಮತ್ತು ದಕ್ಷಿಣಾರ್ಧ ಗೋಳಾರ್ಧದ ಮೇಲೆ ಏನಂತಂದ್ರೆ ಎರಡರಲ್ಲಿಯೂ ಕೂಡ ಸೊ ಈ ಒಂದು ವಲಯವನ್ನು ಏನು ಮಾಡ್ಬೋದು ಅಂತಂದ್ರೆ ನೋಡ್ಬೋದು, ಅದು ಸಮಶೀತೋಷ್ಣ ವಲಯ ಅಂತೇಳಿ ಕರಿತೀವಿ. ಇನ್ನು ಅದೇ ರೀತಿ 66.5 ಡಿಗ್ರಿ ಇಂದ 90 ಡಿಗ್ರಿವರೆಗೆ ಏನಂತಂದ್ರೆ ಉತ್ತರ ಮತ್ತು ದಕ್ಷಿಣ ಎರಡು. ಸೊ ಅಲ್ಲಿವರೆಗೆ ಏನಂತಂದ್ರೆ ಇಲ್ಲಿ ಶೀತ ವಲಯಗಳಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ಪರಿಗಣಿಸ್ತೀವಿ. ಸೊ ಇದರ ಆಧಾರದ ಮೇಲೆ ಸೊ ಒಂದು ಪ್ರದೇಶದ ವಾಯುಗುಣ ಆಗಿರ್ಬೋದು, ಸೊ ಇದನ್ನು ನಿರ್ಧರಿಸುವಲ್ಲಿ ಏನಂತಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಪ್ರಮುಖವಾಗಿ ಸಹಾಯಕ ಆಗ್ತವೆ ಅಂತೇಳಿ ನೋಡ್ಬೋದು. ಇನ್ನು ಅದೇ ರೀತಿ ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವವನ್ನು ಕುರಿತು ಬರೆಯಿರಿ ಅಂತೇಳಿದ. ಸೊ ಅದ ಮಹತ್ವವನ್ನು ನೋಡೋಣ. ಇಲ್ಲಿ ಮೊದಲೇದು 180 ಡಿಗ್ರಿ ರೇಖಾಂಶವನ್ನು ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಏನು ಮಾಡ್ತೀವಿ ಇಲ್ಲಿ ಪರಿಗಣಿಸ್ತೀವಿ. ಇದು 0 ಡಿಗ್ರಿ ರೇಖಾಂಶದ ವಿರುದ್ಧವಾಗಿ ಭೂಮಿಯ ಒಂದು ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಹಾದು ಹೋಗ್ತದೆ. ಸೊ ಅದು ಅಂಕಡೊಂಕಾಗಿ ಇಲ್ಲಿ ಹಾದು ಹೋಗ್ತದೆ. ಸೊ ಯಾಕಂತಂದ್ರೆ ಭೂಭಾಗಗಳನ್ನು ಇಲ್ಲಿ ತಪ್ಪಿಸಲು. ಅದೇ ರೀತಿ ಅದರ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಸೊ ಒಂದು ದಿನವನ್ನು ಏನು ಮಾಡ್ತೀವಿ ಇಲ್ಲಿ ಕಳೆದುಕೊಳ್ಬೇಕಾಗ್ತದೆ.
ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಏನು ಮಾಡ್ತೀವಿ ಅಂತಂದ್ರೆ ಒಂದು ದಿನ 2 ಬಾರಿಯನ್ನು ಪಡ್ಕೊಳ್ತೀವಿ. ಅಂದರೆ ಒಂದು ದಿನವನ್ನು 2 ಬಾರಿ ಇಲ್ಲಿ ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಆದ್ದರಿಂದ ಈ ಒಂದು ರೇಖೆಯು ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಹಾದು ಹೋಗ್ತಕ್ಕಂಥ ಸಮಯ ಮತ್ತು ದಿನಾಂಕವನ್ನು ಇಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಸರಿಪಡಿಸ್ಕೊಳ್ಬೇಕಾಗ್ತದೆ. ಸೊ ಇದಿಷ್ಟೇನಂತಂದರೆ ಇಲ್ಲಿ ಭೂಮಿ ನಮ್ಮ ಒಂದು ಜೀವಂತ ಗ್ರಹ ಅಂತಕ್ಕಂಥ ಅಧ್ಯಾಯದ LVಯ ಪ್ರಶ್ನೋತ್ತರಗಳಾಗಿರ್ತವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.